ನಮಸ್ಕಾರ ಸ್ನೇಹಿತರೆ, ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ 4ನೇ ತಾರೀಕು ಅತಿ ಶಕ್ತಿಯುತವಾದ ರಥಸಪ್ತಮಿ. ಯಾರು ರಥಸಪ್ತಮಿಯೊಳಗೆ ಈ ಕಥೆಯನ್ನು ಭಕ್ತಿಯಿಂದ ಕೇಳುತ್ತಾರೋ ಅವರಿಗೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ 1 ಕೋಟಿ ಹಸುಗಳು ಹಾಗೂ ಚಿನ್ನವನ್ನು ದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ ಬರುತ್ತದಂತೆ. ಅವರ ಜನ್ಮಾಂತರದ ಪಾಪಗಳೆಲ್ಲ ನಶಿಸುತ್ತದೆ. ಸೂರ್ಯದೇವರ ಆಶೀರ್ವಾದದಿಂದ ಜೀವನದಲ್ಲಿ ತಿರುಗಿಲ್ಲದ ರಾಜಯೋಗ ಪಡೆದುಕೊಳ್ಳುತ್ತಾರೆ. ಈ ಕತೆ ಕೇಳೋಕು ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ದಕ್ಷ ಪ್ರಜಾಪತಿ ತನ್ನ 13 ಜನ ಪುತ್ರಿಯರನ್ನ ಕಶ್ಯಪ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದರು. ಅವರ ಹೆಸರುಗಳು ಅದಿತಿ, ದಿತಿ, ಕದ್ರು, ಧನು, ಅರಿಷ್ಟ, ಸುರಸ, ಸುರಭಿ, ವಿನತ, ತಾಮ್ರ, ಕ್ರೋಧವಶ, ಇರ, ವಿಶ್ವ ಹಾಗೂ ಮುನಿ. ಇವರಲ್ಲಿ ಮೊದಲನೆಯವಳು ಅದಿತಿ. ಈಕೆಗೆ ಜನಿಸಿದವರೇ ಇಂದ್ರಾದಿ ದೇವತೆಗಳು. ಇವರನ್ನೇ ಆದಿತ್ಯರು ಎಂದು ಕೂಡ ಕರೆಯುತ್ತಾರೆ. ಒಂದು ಸಲ ಭೂಮಂಡಲದಲ್ಲಿ ರಾಕ್ಷಸರು ವಿಪರೀತವಾಗಿ ಬೆಳೆದು ಹೋದರು. ಕಶ್ಯಪ ಪ್ರಜಾಪತಿಯ 2ನೇ ಹೆಂಡತಿ ದಿತಿ. ಈಕೆಗೆ ಜನಿಸಿದ ಮಕ್ಕಳೇ ರಾಕ್ಷಸರು, ಅಸುರರು. ಇವರನ್ನೇ ದೈತ್ಯರು ಎಂದು ಕರೆಯುತ್ತಾರೆ. ಈ ದಿತಿ ಪುತ್ರರಾದ ದೈತ್ಯರು ಅದಿತಿಯ ಪುತ್ರರಾದ ಆದಿತ್ಯರನ್ನು, ಋಷಿ ಮುನಿಗಳನ್ನು, ಮನುಷ್ಯರನ್ನು ಹಿಂಸಿಸಲು ಶುರು ಮಾಡಿದರು. ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿದರು. ಲೋಕದಲ್ಲಿ ಅಧರ್ಮ ಬೆಳೆದು ಹೋಯಿತು. ಅವರನ್ನು ಯಾವ ರೀತಿ ನಾಶಪಡಿಸಬೇಕು ಎಂದು ಅರ್ಥವಾಗದೆ ದೇವತೆಗಳು ಅವರ ತಂದೆ ತಾಯಿಯಾದ ಕಶ್ಯಪ ಹಾಗೂ ಅದಿತಿಯ ಹತ್ತಿರ ಬಂದು, ಮಾತಾ ಪಿತಾ, ದಿತಿ ಮಾತೆಯ ಪುತ್ರರಾದ ರಾಕ್ಷಸರು ನಮ್ಮನ್ನು ನಾನಾ ರೀತಿಯಲ್ಲಿ ಹಿಂಸಿಸುತ್ತಿದ್ದಾರೆ. ನಮ್ಮನ್ನು ಬದುಕಲು ಬಿಡುತ್ತಿಲ್ಲ. ನೀವೇ ಏನಾದರೂ ಮಾಡಿ ನಮ್ಮನ್ನು ಕಾಪಾಡಬೇಕು ಎಂದು ಬೇಡಿಕೊಂಡರು. ಆಗ ಅದಿತಿ ಹಾಗೂ ಕಶ್ಯಪ ಪ್ರಜಾಪತಿ ಸೂರ್ಯದೇವರನ್ನು ಪ್ರಾರ್ಥಿಸಿದರು. ಅಖಂಡ ತೇಜೋವಂತನಾದ ಸೂರ್ಯ ಅವರ ಮುಂದೆ ಪ್ರತ್ಯಕ್ಷವಾದರು. ಕಶ್ಯಪ ಹಾಗೂ ಅದಿತಿ ಎಷ್ಟೋ ಭಕ್ತಿಯಿಂದ ಸೂರ್ಯದೇವರನ್ನು ಪೂಜಿಸಿದರು. ಆಗ ಸೂರ್ಯದೇವರು, ನಿಮ್ಮ ಭಕ್ತಿಗೆ ಮೆಚ್ಚಿದೆ, ಯಾವ ವರ ಬೇಕು ಬೇಡಿಕೊಳ್ಳಿ ಅಂದರು. ಭಗವಾನ್ ಸೂರ್ಯ, ರಾಕ್ಷಸ ಸಂಹಾರ ಮಾಡಲು ನೀವು ನಮ್ಮ ಹೊಟ್ಟೆಯಲ್ಲಿ ಜನಿಸಬೇಕು. ನಿಮ್ಮಿಂದಲೇ ದೈತ್ಯ ಸಂಹಾರ ನಡೆಯಬೇಕು. ನೀವೇ ಈ ಲೋಕವನ್ನು ಕಾಪಾಡಬೇಕು. ಭೂಮಿಯ ಮೇಲೆ ಎಂದಿನಂತೆ ಯಜ್ಞ ಯಾಗಾದಿಗಳು ನಡೆಯಬೇಕು. ಇಂದ್ರಾದಿ ದೇವತೆಗಳು ಸ್ವರ್ಗವನ್ನು ಆಳಬೇಕು. ಆಗಲೇ ನ್ಯಾಯ ಗೆಲ್ಲುತ್ತದೆ ಎಂದು ಅದಿತಿ ಹಾಗೂ ಕಶ್ಯಪ ಬೇಡಿಕೊಂಡರು. ಅದಕ್ಕೆ ಸೂರ್ಯದೇವರು, ಹಾಗೆಯಾಗಲಿ, ನಾನು ನಿಮ್ಮ ಹೊಟ್ಟೆಯೊಳಗೆ ಜನಿಸಿ ಮತ್ತೆ ಅವತರಿಸುತ್ತೇನೆ ಎಂದು ಹೇಳಿ ಮಾಯವಾದರು. ಕೊಟ್ಟ ಮಾತಿನ ಪ್ರಕಾರವೇ ಕಶ್ಯಪ ಪ್ರಜಾಪತಿಯ ಮೂಲಕ ಒಂದು ಶುಭ ಮುಹೂರ್ತದಲ್ಲಿ ಅದಿತಿ ಗರ್ಭದೊಳಗೆ ಸೂರ್ಯದೇವರು ಪ್ರವೇಶಿಸಿದರು. 1000 ವರ್ಷಗಳ ಕಾಲ ಸೂರ್ಯದೇವರು ಅದಿತಿ ಗರ್ಭದೊಳಗಡೆಯೇ ಇದ್ದರು. ಈ 1000 ವರ್ಷಗಳ ಕಾಲವೂ ಕೂಡ ಅದಿತಿ ಒಂದು ತೊಟ್ಟು ನೀರು ಸಹ ಕುಡಿಯಲಿಲ್ಲ, ಆಹಾರ ತಿನ್ನಲಿಲ್ಲ, ಬರೀ ಉಪವಾಸ ಇದ್ದಳು. ಅದನ್ನು ನೋಡಿ ಕೋಪಗೊಂಡ ಕಶ್ಯಪ, ಅದಿತಿ, ನೀನು ಮಾಡುತ್ತಿರುವುದು ತಪ್ಪು. ಗರ್ಭಿಣಿಯಾದ ನೀನು ಒಳ್ಳೆ ಆಹಾರ ತಿನ್ನಬೇಕು. ಆಗಲೇ ನಿನಗೂ ಹೊಟ್ಟೆಯೊಳಗೆ ಬೆಳೆಯುತ್ತಿರುವ ನಮ್ಮ ಮಗುವಿಗೂ ಒಳ್ಳೆಯದು. ನೀನು ಈ ರೀತಿ ಅನ್ನ ನೀರು ಬಿಟ್ಟರೆ ಹೊಟ್ಟೆಯೊಳಗೆ ಮಗು ಸತ್ತು ಹೋಗುತ್ತದೆ ಎಂದು ಗದರಿದರು. ಆಗ ಅದಿತಿ, ಸ್ವಾಮಿ, ನೀವು ಚಿಂತಿಸಬೇಡಿ. ನನ್ನ ಹೊಟ್ಟೆಯೊಳಗೆ ಬೆಳೆಯುತ್ತಿರುವುದು ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ಸೂರ್ಯದೇವರು. ಅವರು ನನ್ನ ಹೊಟ್ಟೆಯೊಳಗೆ ಪ್ರವೇಶಿಸಿದಾಗಿನಿಂದಲೂ ನನಗೆ ಹಸಿವು ದಾಹ ಆಗುತ್ತಿಲ್ಲ. ನಾನು ಉಪವಾಸ ಇದ್ದು ಪೂಜೆ ಮಾಡುತ್ತಿದ್ದರೆ ನಮ್ಮ ಮಗು ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಯುತ್ತದೆ ಅಂದಳು. ಅದಿತಿ ಮಾತು ಮುಗಿಸಿದ ತಕ್ಷಣವೇ ಆಕೆಯ ಹೊಟ್ಟೆಯೊಳಗಿನಿಂದ ಸೂರ್ಯದೇವರು ಹೊರಗೆ ಬಂದರು. ಮಹಾವಿಷ್ಣು ಅಂಶವಾದ ಸೂರ್ಯದೇವರು ಕಶ್ಯಪ ಹಾಗೂ ಅದಿತಿಯ ಗರ್ಭದಲ್ಲಿ ಜನಿಸಿದ ಆ ಮಹತ್ತರವಾದ ದಿನವನ್ನೇ ನಾವು ರಥಸಪ್ತಮಿ ಎಂದು ಕೊಂಡಾಡುತ್ತೇವೆ. ಅದಿತಿ ಗರ್ಭದಲ್ಲಿ ಜನಿಸಿದರಿಂದ ಸೂರ್ಯದೇವರನ್ನು ಆದಿತ್ಯ ಎಂದು ಕೂಡ ಕರೆಯುತ್ತಾರೆ. ಸೂರ್ಯದೇವರು ಹುಟ್ಟಿದ ತಕ್ಷಣವೇ 7 ಕುದುರೆಗಳಿರುವಂತ ರಥ ಹತ್ತಿ ಆಗಸಕ್ಕೆ ಹಾರಿ
ಮತ್ತೆ ಅವರ ಸೂರ್ಯ ಕಿರಣಗಳೊಳಗೆ ಲೀನವಾದರು. 7 ಕುದುರೆಗಳಿರುವ ರಥ ಹತ್ತಿ ಆದಿತ್ಯ ಮತ್ತೆ ಸೂರ್ಯ ಮಂಡಲದೊಳಗೆ ಹೊರಟು ಹೋದ ಕಾರಣದಿಂದ ಈ ಹಬ್ಬಕ್ಕೆ ರಥ ಸಪ್ತಮಿ ಅನ್ನುವ ಹೆಸರು ಬಂತು. ಸೂರ್ಯದೇವರು ಹುಟ್ಟಿದಾಗಲೇ 4 ಕೈಗಳನ್ನು ಹೊಂದಿದ್ದರಂತೆ. 2 ಕೈಗಳಲ್ಲಿ ಶಂಕು ಚಕ್ರ, ಇನ್ನೆರಡು ಕೈಗಳಲ್ಲಿ ತಾವರೆ ಹಾಗೂ ಅಭಯಹಸ್ತ ಮುದ್ರೆ ಅಂದ್ರೆ ಆಶೀರ್ವಾದ ಮಾಡುತ್ತಿದ್ದರು. ಸೂರ್ಯದೇವರು ಹುಟ್ಟಿದ ತಕ್ಷಣವೇ ಕಶ್ಯಪ ಹಾಗೂ ಅದಿತಿ ಅವರಿಗೆ ನಮಸ್ಕರಿಸಿ, ದೇವ, ನೀವು ನಮ್ಮ ಗರ್ಭದಲ್ಲಿ ಜನಿಸಿ ನಮ್ಮನ್ನು ಪಾವನಗೊಳಿಸಿದಿರಿ. ಋಷಿ ಮುನಿಗಳು, ದೇವತೆಗಳು, ಮನುಷ್ಯರು ಹಾಗೂ ಸಕಲ ಲೋಕಗಳನ್ನು ರಾಕ್ಷಸರು ವಿಧ್ವಂಸಗೊಳಿಸುತ್ತಿದ್ದಾರೆ. ಹಾಗಾಗಿ ಅವರನ್ನು ಸಂಹರಿಸಿ ದುಷ್ಟರನ್ನು ಶಿಕ್ಷಿಸಿ ಧರ್ಮ ಸಂಸ್ಥಾಪನೆ ಮಾಡಿ ಎಂದು ಬೇಡಿಕೊಂಡರು. ಆಗ ಸೂರ್ಯದೇವರು ಕಶ್ಯಪ ಪ್ರಜಾಪತಿ ಹಾಗೂ ವಿನತಾಳ ಮಗನಾದ ಅರುಣ ಎಂಬುವವನನ್ನು ಸಾರಥಿಯಾಗಿ ಮಾಡಿಕೊಂಡು 7 ಕುದುರೆಗಳಿರುವಂತ ರಥ ಹತ್ತಿ ಕೈಯಲ್ಲಿ ಕೋದಂಡ ಹಿಡಿದುಕೊಂಡು ಅದಕ್ಕೆ ಬ್ರಹ್ಮಾಸ್ತ್ರ, ಆದಿತ್ಯಾಸ್ತ್ರ, ಆಗ್ನೇಯಾಸ್ತ್ರ ಮುಂತಾದ ಶಕ್ತಿಯುತವಾದ ಅಸ್ತ್ರಗಳನ್ನು ಸಂಧಿಸಿ ರಾಕ್ಷಸರನ್ನು ಸಂಹರಿಸಿದರು. ಈ ರೀತಿ ಸೂರ್ಯದೇವರು ವಿಜೃಂಭಿಸಿ ರಾಕ್ಷಸ ಸಂಹಾರ ಮಾಡಿ ಶರಣು ಬೇಡಿದ ರಾಕ್ಷಸರನ್ನು ಅವರ ಗುಣ ಬದಲಾಯಿಸಿಕೊಳ್ಳುವಂತೆ ಆಜ್ಞೆ ಕೊಟ್ಟು ಅವರನ್ನು ಬದುಕಲು ಬಿಟ್ಟರು. ಶರಣು ಬೇಡಿದ ರಾಕ್ಷಸರನ್ನು ಪಾತಾಳ ಲೋಕಕ್ಕೆ ಕಳಿಸಿದರು. ಅವರು ದುಷ್ಟ ಸಂಹಾರ ಮಾಡಿದಂತ ದಿನ ಅವರು ಹುಟ್ಟಿದ ದಿನವೇ ಆದ್ದರಿಂದ ಈ ಕಾರಣದಿಂದಲೂ ನಾವು ರಥಸಪ್ತಮಿ ಹಬ್ಬ ಆಚರಿಸುತ್ತೇವೆ. ಅದರ ನಂತರ ಇಂದ್ರಾದಿ ದೇವತೆಗಳು ಹಾಗೂ ಸಪ್ತ ಋಷಿಗಳು ಅಲ್ಲಿಗೆ ಬಂದು, ಪ್ರಭು, 7 ಕುದುರೆಗಳ ರಥವೇರಿ ನೀವು ಸೂರ್ಯಮಂಡಲ ತಲುಪಿದ್ದೀರಿ. ದುಷ್ಟರನ್ನು ನಾಶಪಡಿಸಿ ನಮ್ಮನ್ನು ರಕ್ಷಿಸಿದ್ದೀರಿ. ನಿಮಗೆ ಕೃತಜ್ಞತೆಗಳು ಎಂದು ಅವರನ್ನು ಹೊಗಳಿ ನಮಸ್ಕರಿಸಿದರು. ಈ ಕಥೆಯನ್ನು ರಥಸಪ್ತಮಿ ಹಬ್ಬದೊಳಗೆ ಶ್ರದ್ಧಾ ಭಕ್ತಿಯಿಂದ ಕೇಳಿದರೆ 1000 ಯಜ್ಞಗಳು ಮಾಡಿದಷ್ಟು ಫಲ ಪಡೆದುಕೊಳ್ಳುತ್ತೀರಿ. ಸೂರ್ಯದೇವರಿಗೆ ಆರ್ಘ್ಯ ಸಮರ್ಪಿಸಿ ಪೂಜೆ ಮಾಡಿ ಈ ಕಥೆಯನ್ನು ಭಕ್ತಿಯಿಂದ ಕೇಳಿ ಅದರ ನಂತರ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದ ದಾನ ಮಾಡಿದರೆ 1 ಕೋಟಿ ಹಸುಗಳು ಹಾಗೂ ಚಿನ್ನವನ್ನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ದಾನ ಮಾಡಿದಷ್ಟು ಪುಣ್ಯ ಬರುತ್ತದೆ. ನಿಮ್ಮ ಮನೆಯಲ್ಲಿರುವಂತ ಬಡತನ, ಕಷ್ಟ, ದರಿದ್ರ ಎಲ್ಲವೂ ಹೋಗಿ ಕೋಟಿ ಜನ್ಮಗಳ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.